ನನ್ನ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಶುಭ ಮುಂಜಾನೆ ನಮಸ್ಕಾರಗಳು. ಏನಪ್ಪ ಅಂತಂದ್ರೆ ಈಗ PSI ಮತ್ತು ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಪ್ರಿಪೇರ್ ಆಗ್ತಕ್ಕಂಥ ತುಂಬ ಆಸ್ಪರೆಂಟ್ಸ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಎಲ್ಲ ಸ್ಟ್ರಗಲ್ ಮಾಡ್ತಕ್ಕಂಥ ಎಲ್ಲ ನನ್ನ ಅಭ್ಯರ್ಥಿಗಳಿಗೂ ನನ್ನ ಕಿವಿ ಮಾತು ಏನಪ್ಪ ಅಂತಂದ್ರೆ, ಪ್ರತಿನಿತ್ಯನೂ ಕೂಡ ನೀವು ಎಷ್ಟು ಓದಿದ್ದೀರಾ ಅಥವಾ ಎಷ್ಟು ಮ್ಯಾಗ್ಝಿನ್ ಓದ್ತಿದ್ದೀರಾ ಅನ್ನೋದಕ್ಕಿಂತಲೂ ಪ್ರೆಸೆಂಟಾಗಿ ಎಷ್ಟು ಬೇಸಿಕಲಿ ಏನು ಓದಿದ್ದೀರಾ ಅಂತ ಅನ್ನೋದು ಇಂಪಾರ್ಟೆಂಟ್ ಇದೆ. ಟಿಲ್ 10th ತನಕ ಬಿಟ್ಟು ಬಿಡದೇನೆ 6ನೇಯಿಂದ 10ನೇ ತರಗತಿ ಇರ್ತಕ್ಕಂತಹ ಈಗ ನಮ್ಮ ಸೈನ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಆಗಿರ್ಬೋದು ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಇವೆರಡು ಸಬ್ಜೆಕ್ಟು. ಇದಕ್ಕೆ ಹೊರತುಪಡಿಸಿ ಮೆಂಟಲ್ ಅಬಿಲಿಟಿ, ಕಾಮನ್ ಸಿಂಪಲ್ ಏನೇನು ಮೆಂಟಲ್ ಅಬಿಲಿಟಿ ಇರ್ತವೆ. ಫಾರ್ ಎಕ್ಸಾಂಪಲ್ ಸಿಂಪಲ್ ಮೆಂಟಲ್ ಅಬಿಲಿಟಿ ಅಂತಂದ್ರೆ ಕೆಲಸ ಮತ್ತು ಸಾಮರ್ಥ್ಯ ಆಗಲಿ, ಆಮೇಲೆ ರೈಲ್ವೆ ಸಮಸ್ಯೆಗಳಾಗಲಿ, ಆಮೇಲೆ ದಿಕ್ಕುಗಳ ಸಮಸ್ಯೆ ಆಗಲಿ, ಒಂದು 4ರಿಂದ 5 ಚಾಪ್ಟರ್ಸ್ ಮಾತ್ರ ನಿಮಗೆ ತುಂಬ ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ ಒಂದು 5 ಚಾಪ್ಟರ್ಸ್ ಪರ್ಫೆಕ್ಟ್ ಆದರೆ ಸಾಕು ಅನ್ನೋ. ತುಂಬ ಡಿಫಿಕಲ್ಟ್ ಆಗ್ತಿತ್ತು, ನನ್ನ ಮೆಂಟಲ್ ಅಬಿಲಿಟಿ ಡಿಫಿಕಲ್ಟ್ ಆಗ್ತದೆ ಅನ್ನೋರು ಆಗಿದ್ರೆ ಒಂದು 5 ಚಾಪ್ಟರಲ್ಲಿ ಮಿನಿಮಮ್ ಒಂದು 5 ಕ್ವಶನ್ಸ್ ಬರ್ತವೆ. ಈಗ 10 ಮೆಂಟಲ್ ಅಬಿಲಿಟಿ ಕ್ವಶನ್ ಕೇಳಿದ್ರೆ ಆ 10 ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ನಾವು ಸಾಲ್ವ್ ಮಾಡಬೇಕು ಅಂತಲ್ಲ, ಸಾಲ್ವ್ ಮಾಡಿದ್ರು ಕರೆಕ್ಟ್ ಆಗ್ತವೆ ಅಂತಲ್ಲ. ಸೊ ಅದರಲ್ಲಿ ನೀವು 5 ಚಾಪ್ಟರ್ಸ್ ಪರ್ಫೆಕ್ಟ್ ಆಗಿ 5 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ರು ಎನಫ್. 10 ಕ್ವಶನಲ್ಲಿ 5 ಮಾಡಿದ್ರೆ 50% ಮೋರ್. ಅದೇ ನೀವು ಮಾರ್ಕ್ಸ್ ಅನ್ನ ಎಲ್ಲಿ ಕವರ್ ಮಾಡ್ಬೋದು ಅಂತಂದ್ರೆ, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇದ್ರು ಅಂತಂದ್ರೆ ಹಿಸ್ಟ್ರಿನಲ್ಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದರ್ ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಸೈನ್ಸ್ ಅಲ್ಲಿ ಈ ತರ ನಾವು ಕವರ್ ಮಾಡ್ತಾ ಹೋದ್ರ ನಮ್ಗೆ ಯಾವ್ದು ಡಿಫಿಕಲ್ಟ್ ಅಂತಕ್ಕಂಥದ್ದು ಈಸಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ 6th ಸ್ಟ್ಯಾಂಡರ್ಡ್ to 10th ಸ್ಟ್ಯಾಂಡರ್ಡ್ ತನಕ ಎಲ್ಲಾ ಸಬ್ಜೆಕ್ಟ್ ಥ್ರೋ ಆಗಿ ಪರ್ಫೆಕ್ಟ್ ಆಗಿ, ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಎಕ್ಸೆಪ್ಟ್ ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಕನ್ನಡ, ಇವು 3 ಹೊರತುಪಡಿಸಿ ಎಲ್ಲಾನು ಕೂಡ ಪರ್ಫೆಕ್ಟ್ ಆಗಿ ಫಸ್ಟ್. ನಂತರ ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಓದಿದ ನಂತರ ಬೇಸಿಕ್ ನಾವು 6ನೇ ತರಗತಿಯಿಂದ 10ನೇ ತರಗತಿ ಓದಿದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಸರ್ ನಾನು ಕಂಟಿನ್ಯೂಸ್ಲಿ ಅದಷ್ಟೇ ಓದ್ಬೇಕಾ? ಬೇಡ. 6ನೇ ತರಗತಿಯಿಂದ 10ನೇ ತನಕ ಓದಿ, ಅದ್ರ ಜೊತೆಗೆ ಏನು ಓದ್ಬೇಕಪ್ಪ ಅಂತಂದ್ರ 2 ಮ್ಯಾಗಝಿನ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಬೇಕು. ಮಂತ್ಲಿ 2 ಮ್ಯಾಗಝಿನ್ಸ್ ಪರ್ಫೆಕ್ಟ್ ಇರ್ಬೇಕಾದ್ರೆ ಅದರಲ್ಲಿ ಏನೇ ಕೇಳಿದ್ರು ಕೂಡ, ಮಂತ್ಲಿ 2 ಮ್ಯಾಗಝಿನ್ ಅಲ್ಲಿ ಏನೇ ಕೇಳಿದ್ರು ಕೂಡ ಹೇಳ್ತಕ್ಕಂತಹ ಒಂದು ಸಾಮರ್ಥ್ಯ ನಿಮ್ಮ ಹತ್ರ ಇರಬೇಕು. ಯಾವ್ದಾವ್ದು 2 ಮ್ಯಾಗಝಿನ್ಸ್ ಅಪ್ಪ ಅಂತಂದ್ರೆ, ಒಂದು ಸ್ಪರ್ಧಾ ವಿಜೇತ, ಇನ್ನೊಂದು ಸ್ಪರ್ಧಾ ಚಾಣಕ್ಯ. ರೈಟಾ? ಇವುಗಳಿಗೆ ಹೊರತುಪಡಿಸಿ ತುಂಬಾ ಮ್ಯಾಗಝಿನ್ಸ್ ಬರ್ತಾ ಇರ್ತಾವೆ ಮಾರ್ಕೆಟ್ ನಲ್ಲಿ, ತುಂಬಾನೇ ಮ್ಯಾಗಝಿನ್ಸ್ ಅವೈಲೇಬಲ್ ಇರ್ತವೆ. ನಾನು ಇಂಗ್ಲಿಷ್ ಕೆಲವೊಂದ್ಸರಿ ಇಂಗ್ಲಿಷ್ ಮ್ಯಾಗಝಿನ್ ರೆಫರ್ ಮಾಡ್ಬೇಕಾ ಸರ್? ಬೇಡವೇ ಬೇಡ. ಪ್ರಚೋದಿಕ ದರ್ಪಣ ಆಗ್ಲಿ, ಟೈಮ್ಸ್ ನ್ಯೂಸ್ ಆಗಲಿ, ಅಥವಾ ಅದರ್ ಕೆಲವೊಂದು ದ ಹಿಂದೂ ನ್ಯೂಸ್ ಪೇಪರ್ ಆಗಲಿ, ಯಾವುದು ಪರ್ಫೆಕ್ಟ್ ಮಾಡಬೇಡಿ. ನೀವು ಫಸ್ಟ್ ಏನಪ್ಪ ಅಂದ್ರೆ 6ನೇಯಿಂದ 10ನೇ ತರಗತಿ ಬುಕ್ಸ್ ಓದಬೇಕು. ನಂತರ ಏನ್ ಮಾಡ್ಬೇಕಪ್ಪ ಅಂತಾರೆ, ಅದರ ಜೊತೆಗೇನೆ ಮ್ಯಾಗಝಿನ್ಸ್ 2 ಮ್ಯಾಗಝಿನ್ಸ್ ಅನ್ನು ಪರ್ಫೆಕ್ಟ್ ಮಾಡಬೇಕು. ಸ್ಪರ್ಧಾ ವಿಜೇತ ಒಂದು, ಸ್ಪರ್ಧಾ ಚಾಣಕ್ಯ ಒಂದು, 2 ಮ್ಯಾಗಝಿನ್ಸ್ ಅನ್ನು ಪರ್ಫೆಕ್ಟ್ ಮಾಡಬೇಕು. ಅದ ನಂತರ ಏನ್ ಮಾಡ್ಬೇಕು ಸರ್, ನನಗೆ ಡೈಲಿ ಮಲಗುವ ಟೈಮಲ್ಲಿ ತುಂಬಾ ಓದ್ಬೇಕಂದ್ರೆ ಆಗ್ತಾನೆ ಇಲ್ಲ ಸರ್ ನೈಟ್. ಏನ್ ಮಾಡ್ಬೇಕಪ್ಪ ಅಂತಂದ್ರ, ನಿಮ್ಗೆ ಯಾವುದು ಬೋರ್ ಸಬ್ಜೆಕ್ಟ್ ಇರುತ್ತಲ್ಲ ಅದು ಬೆಳಿಗ್ಗೆ ತಗೊಳ್ಳಿ. ಯಾವುದು ಬೋರ್ ಸಬ್ಜೆಕ್ಟ್ ಇರುತ್ತೆ ಓದಕ್ಕೆ ಅದು ಬೆಳಿಗ್ಗೆ ತಗೊಳ್ಳಿ. ಬೆಳಿಗ್ಗೆ ಅಂತಂದ್ರೆ ಅಷ್ಟು ಬೆಳಿಗ್ಗೆ ಅಲ್ಲ, 5 ಗಂಟೆಗೆ ಓದೋದು, 6 ಗಂಟೆಗೆ ಓದೋದು ಬೇಡ. ಓಕೆ, ಬೆಳಿಗ್ಗೆ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸುಮಾರು 8 ಗಂಟೆ, 7:30 8 ಗಂಟೆಯಿಂದ ಯಾವ್ದು ಹಾರ್ಡ್ ಸಬ್ಜೆಕ್ಟ್ ಇರುತ್ತೆ ಅಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿ. ಅದಕ್ಕಿಂತಲೂ ಬೆಳಿಗ್ಗೆ ಏನು ಓದ್ತಿರಲ್ಲ ನೀವು 5 o'clock ಓದಿ, ಬೇಡ ಅಂತಿಲ್ಲ ನಾನು. ಅಂತ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಚೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಬರೀ ರಿವಿಷನ್ ಸಬ್ಜೆಕ್ಟ್ ಇರ್ಬೇಕದು. ಬೆಳಗ್ಗೆ 5 o'clock to 7 o'clock ಓದ್ತಿರಲ್ಲ, ಅದು ನಿಮ್ಗೆ ರಿವಿಷನ್ ಟಾಪಿಕ್ಸ್ ಅನ್ನ ಅಲ್ಲಿ ಚೂಸ್ ಮಾಡಬೇಕು. ರಿವಿಷನ್ ಟಾಪಿಕ್ಸ್ ನನ್ನ ಟೈಮ್ ಹೇಗೆ ಮ್ಯಾನೇಜ್ಮೆಂಟ್ ಆಮೇಲೆ ನಂತರ ಹೇಳ್ತೇನೆ. ಫಸ್ಟ್ ನಾನು ಯಾವ್ದೇ ಸಬ್ಜೆಕ್ಟ್ ಓದಬೇಕು, ಏನೇನು ಓದಬೇಕು, ಹೀಗೆ ಓದ್ಬೇಕು ಅನ್ನೋದು ಫಸ್ಟ್ ಹೇಳ್ತೇನೆ. ನಂತರ ಈ ಮ್ಯಾಗಝಿನ್ಸ್ ಅನ್ನೋ ಗೊತ್ತಾಯ್ತು. ನೆಕ್ಸ್ಟ್ ನ್ಯೂಸ್ ಪೇಪರ್ ಓದ್ಬೇಕಾ ಸರ್? ನ್ಯೂಸ್ ಪೇಪರ್ ಖಂಡಿತ ಓದ್ಬೇಕು. ಯಾವುದೇ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಇದಾರೆ ಅಂತಂದ್ರೆ ಖಂಡಿತ ಅವರಿಗೆ ನ್ಯೂಸ್ ಪೇಪರ್ ಪರ್ಫಾರ್ಮ್ ಮಾಡಲೇಬೇಕು. ಯಾವ್ದಾವ್ದು ನ್ಯೂಸ್ ಪೇಪರ್ ಓದ್ಬೇಕು ಸರ್ ಅವರು? ಯಾವ್ದಾವ್ದು ನ್ಯೂಸ್ ಪೇಪರ್ ಓದ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಪ್ರಜಾವಾಣಿ ಪರ್ಫೆಕ್ಟ್ ಆಗಿ ಓದಿ. ಪ್ರಜಾವಾಣಿ ನಮ್ಮ ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು, ಆಸ್ಪಿರೆಂಟ್ಸ್ಗಳು ಕೂಡ ಪ್ರಜಾವಾಣಿ ಪರ್ಫೆಕ್ಟ್ ಆಗಿ ಓದಿ.
ಆ ಪ್ರಜಾವಾಣಿನಲ್ಲಿ ಕೂಡ ಏನೇನು ಇಂಪಾರ್ಟೆಂಟ್ ಇದಾವ ನೀವು ಡೈಲಿ ಬರಿತಾ ಹೋಗಿ. ಹಾರ್ಡ್ಲಿ 1 to 2 pages ಆಗುತ್ತಾ. ನೀವು ಏನೇನು ಇಂಪಾರ್ಟೆಂಟ್ ಅನ್ಸುತ್ತಾ ಬರ್ದ್ಬಿಟ್ಟು ಗ್ರೂಪಲ್ಲಿ ನಿಮ್ಗೆ ಯಾರ್ಯಾರು ಇದಾರ ಗ್ರೂಪಲ್ಲಿ ಇದ್ದೀರಾ, ನಮ್ಮ ಸ್ನೇಹಿತರಾದ ಹನುಮಂತ RPS ಸರ್ ಅವರ ಗ್ರೂಪಲ್ಲಿ ಇದ್ದೀರಾ, ಅವ್ರ ಗ್ರೂಪಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾನು ಕಳಿಸಿರ್ತೀನಲ್ಲ ಗೈಡೆನ್ಸ್, ನೀವು ನ್ಯೂಸ್ ಪೇಪರ್ ಇಲ್ಲ ಬರ್ದಿರ್ತಕ್ಕಂಥದ್ದು ಯಾವ ತರ ಬರಿತಾ ಇದ್ದೀರಿ ಅಂತ ಒಂದು ಪೇಜ್ ನಾನು ಸೆಂಡ್ ಮಾಡಿ ನಾನು ನಿಮ್ಗೆ ಫೀಡ್ಬ್ಯಾಕ್ ಹೇಳ್ತೀನಿ. ಯಾವ ತರ ಬರಿಬೇಕು, ಯಾವ ತರ ಕರೆಕ್ಷನ್ ಮಾಡಬೇಕು, ಯಾವ ಮ್ಯಾಟ್ರನ್ನ ಹೇಗೆ ಕವರ್ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದರಲ್ಲಿ ನಾನು. ಓಕೆನಾ? ಅದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಯಾವ ತರ ನ್ಯೂಸ್ ಪೇಪರ್ ಅನ್ನ ಬರಿಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇನ್ನೊಂದು ತುಂಬಾ ಜನ ಏನ್ ಮಾಡ್ತಾ ಇದೀರಪ್ಪ ಅಂತಂದ್ರ ತಾವು ಓದ್ತಾ ಇದ್ದೀರಿ, ನ್ಯೂಸ್ ಪೇಪರ್ ಓದ್ತಾ ಇದ್ದೀರಿ, ಮ್ಯಾಗಝಿನ್ಸ್ ಓದ್ತಾ ಇದ್ದೀರಿ, ಹಾಗೇನೆ ಬೇಸಿಕ್ ಬುಕ್ಸ್ ಫಂಡಮೆಂಟಲ್ ಬುಕ್ಸ್ ಓದಿದ್ದೀರಿ. ನಂತರ ಏನ್ ಮಾಡ್ಬೇಕು ಸರ್? ಮೆಂಟಲ್ ಅಬಿಲಿಟಿ. ತುಂಬಾ ಜನರು ಮೆಂಟಲ್ ಅಬಿಲಿಟಿ ಓದ್ತಾ ಇಲ್ಲ, ಮೆಂಟಲ್ ಅಬಿಲಿಟಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ನಾನು ಹೇಳಿದೆ 5 ಚಾಪ್ಟರ್ಸ್ ಚೂಸ್ ಮಾಡಿ. ನಾನು ಯಾವ್ಯಾವ 5 ಚಾಪ್ಟರ್ಸ್ ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳಿ ಅಂತಂದ್ರೆ ನಾನು ಮೆಂಟಲ್ ಅಬಿಲಿಟಿ ನೆಕ್ಸ್ಟ್ 5 ಚಾಪ್ಟರ್ಸ್ ಹೇಳ್ತೀನಿ. ಅದು ಪರ್ಫೆಕ್ಟ್ ಆದ್ರೆ ಸಾಕು ಎನಫ್. ನಂತರ ಅದನ್ನು ಹೊರತುಪಡಿಸಿ ಏನು ಓದ್ಬೇಕಪ್ಪ ಅಂತಂದ್ರ ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಆಯ್ತು, ಸೈನ್ಸು ಕೂಡ ಕವರ್ ಆಯ್ತು ನಿಮ್ಗೆ. ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಕವರ್ ಆಯ್ತು, ಬೇಸಿಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೋಷಿಯಲ್ ಕವರ್ ಆಯ್ತು. ಆಮೇಲೆ ಜಿಯೋಗ್ರಫಿ ಅಂತಕ್ಕಂಥದ್ದು ಸಿಂಪಲ್ ಸಬ್ಜೆಕ್ಟು, ಅದು ಅಷ್ಟೊಂದೇನು ಡಿಫಿಕಲ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ, ಅದರಲ್ಲಿ ತುಂಬಾ ಈಸಿ ಇದೆ. ಬಟ್ ಏನಪ್ಪಾ ಅಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೇಕಷ್ಟೇ ಜಿಯೋಗ್ರಫಿ ಓದ್ಬೇಕಪ್ಪ ಅಂತಂದ್ರೆ. ಆ ಜಿಯೋಗ್ರಫಿ ಅಂತಕ್ಕಂಥದ್ದು ನಿಮ್ಮ ಕರೆಂಟ್ ಅಫೇರ್ಸ್ಗೆ ಮತ್ತು ಇದಕ್ಕೆ ಲಿಂಕ್ ಮಾಡಿ ಓದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾರು KS ಗೆ ಓದ್ತಕ್ಕಂಥ ಆಸ್ಪಿರೆಂಟ್ಸ್ ಇದ್ದೀರಾ, ನೀವು ಕರೆಂಟ್ ಅಫೇರ್ಸ್ ಡೇ ಟು ಡೇ ಕರೆಂಟ್ ಅಫೇರ್ಸ್ ಏನೇನು ಇರುತ್ತೆ, ಅದು ಯಾವ ದೇಶದಲ್ಲಿ ನಡೀತಾ ಇದೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಪ್ರೆಸಿಡೆಂಟ್ ಆಯ್ಕೆ ಆದ್ರು, ಯಾವ ದೇಶದಲ್ಲಿ ಆಯ್ಕೆ ಆದ್ರು, ಸೊ ಅದ್ರ ಕರೆನ್ಸಿ ಯಾವುದು, ಸೊ ಅದ್ರ ಬ್ಯಾಕ್ಗ್ರೌಂಡ್, ಆ ಕರೆನ್ಸಿ ಮೀನ್ಸ್ ಆ ಕಂಟ್ರಿ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಇನ್ನೂ ಈಸಿ ಆಗ್ಬಿಡುತ್ತೆ. ಹಾಗೇನೆ ಆ ಕಂಟ್ರಿನಲ್ಲಿ ರೀಸೆಂಟ್ ಆಗಿ ಏನಾದ್ರೂ ಸಿಚುವೇಶನ್ ಇದೆಯಾ, ಚೇಂಜಸ್ ಆಯ್ತಾ, ರೀಸೆಂಟ್ ಸಿಚುವೇಶನ್. ಫಾರ್ ಎಕ್ಸಾಂಪಲ್ ಈಗ ಡೊನಾಲ್ಡ್ ಟ್ರಂಪ್ ಎಲಿಮಿನೇಟ್ ಆದ್ರು, ರೈಟಾ? ಡೊನಾಲ್ಡ್ ಟ್ರಂಪ್ ಬದಲಿ ಹೊಸ ಅಧ್ಯಕ್ಷರ ಆಯ್ಕೆ ಆದ್ರು. ಸೊ ಹೊಸ ಅಧ್ಯಕ್ಷರ ಆಯ್ಕೆ ಆದ ನಂತರ ರೀಸೆಂಟ್ ಆಗಿ ಯಾವುದೋ ಒಂದು ನೂತನ ಯೋಜನೆಗಳನ್ನ ತಂದಿರ್ತಾರೆ. ಸೊ ನೂತನ ಯೋಜನೆಗಳು ಏನೇನು ಅವ್ರದ್ದು, ಯಾವ್ಯಾವ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿದ್ರು, ಆ ಕಂಟ್ರಿಯಲ್ಲಿ ಇರ್ತಕ್ಕಂತಹ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟು, ರೈಟಾ? ನೆಕ್ಸ್ಟ್ ಇಂಡಿಯನ್ ಪಾಪ್ಯುಲೇಷನ್ ಇರ್ತಕ್ಕಂತಹ ಸ್ಟೇಟ್ ಯಾವುದು ಅಮೆರಿಕಾದಲ್ಲಿ. ಸೊ ಹೀಗೆ ಒಂದು ನೀವು ಕರೆಂಟ್ ಅಫೇರ್ಸ್ ಇಟ್ಕೊಂಡು ಜಿಯೋಗ್ರಫಿಯನ್ನು ಓದಿದ್ರೆ ತುಂಬಾ ಸರಳವಾಗಿರುತ್ತೆ ಜಿಯೋಗ್ರಫಿ ಅಂತಕ್ಕಂಥದ್ದು. ಸ್ನೇಹಿತರ, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಖಂಡಿತ ಆಯ್ಕೆ ಆಗ್ತೀರಾ. ಸೊ ನೀವು ಪ್ರೆಸೆಂಟ್ ಆಗಿ ಯಾವ ಒಂದು ಹುದ್ದೆಗೆ ಇಚ್ಛೆ ಪಡ್ತಾ ಇದ್ದೀರಾ ಅದಕ್ಕಿಂತಲೂ ಹೆಚ್ಚಿನ ಹುದ್ದೆಗೂ ಕೂಡ ಪ್ರಯತ್ನ ಮಾಡಬಹುದು. ಇದೇ ಸತತ ನಿಮ್ಮ ಛಲ ಆಗಿದ್ರು. ಎಲ್ಲರಿಗೂ ಸುಲಭನೇ, ಎಲ್ಲರಿಗೂ ಕಠಿಣನೇ. ಓಕೆ, ಅದು ನೀವು ಪ್ರಯತ್ನ ಮಾಡಿದ್ರೆ ಸುಲಭ ಆಗುತ್ತಾ? ಯಾವುದು ಹಾಗೆ ನನಗೆ ಆಗುತ್ತೆ ಅಂತ ಅನ್ಕೊಂಡು ಹಂಗೆ ಮುಂದೆ ತಳ್ತಾ ಹೋದ್ರೆ ಅದು ಡಿಫಿಕಲ್ಟ್ ಆಗ್ತಾನೆ ಹೋಗುತ್ತೆ. ಆಪರ್ಚುನಿಟಿ ಅನ್ನೋದು ಎಲ್ಲರಿಗೂ ಸಿಗುತ್ತೆ. ಆ ಆಪರ್ಚುನಿಟೀಸ್ ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ಆಗಲ್ಲ. ಹಾಗೇನೆ ನಾನು ಕೊನೆಯದಾಗ ಒಂದು ಹೇಳಲು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಈ ಗ್ರೂಪ್ನ ಎಲ್ಲ ಸದಸ್ಯರು ಹಾಗೇನೆ ವಿವಿಧ ಹುದ್ದೆಗೆ ಪ್ರಯತ್ನ ಪಡ್ತಕ್ಕಂತಹ ತುಂಬಾ ಆಸ್ಪರೆಂಟ್ಸ್ ಇದ್ದಾರೆ. ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಪ್ರಯತ್ನ ಎಲ್ಲಿ ತನಕ ಸತತವಾಗಿರುತ್ತಾ ಅಲ್ಲಿ ತನಕ ನಿಮ್ಮ ಹಿಂದೆ ಯಶಸ್ಸು ಇರುತ್ತೆ. ಯಾವಾಗ ನೀವು ಪ್ರಯತ್ನ ಮಾಡೋದು ಬಿಡ್ತೀರೋ ಆವಾಗ ನಿಮ್ಮ ಹಿಂದಿನ ಯಶಸ್ಸು ನಿಮ್ಮ ಬೆನ್ನು ಮಾಡಿಬಿಟ್ಟು ಹಿಂದ್ಗಡೆ ಹೋಗುತ್ತೆ. ಸೊ ಖಂಡಿತ ಪ್ರಯತ್ನ ಇರಲಿ ಸ್ನೇಹಿತರ, ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಹಾಗೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರ ಗ್ರೂಪಲ್ಲಿ ಈ ಥರ ಡೌಟ್ಸ್ ಇದೆ ಅಂತ ಹಾಕಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು 1 and 1/2.